ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕೆಮ್ ವ್ಲಾಗ್ಸ್. ಇನ್ನೊಂದು ಡೈಲಿ ವ್ಲಾಗ್ ಎಲ್ಲರಿಗೂ ವೆಲ್ಕಮ್. ಅದಾದ್ಮೇಲೆ ಎಲ್ಲರೂ ಗೊತ್ತಿರ್ತಾರಲ್ಲ ಗೈಸ್, ಇಂಟ್ರೊಡಕ್ಷನ್ ಯಾವಾಗಲೂ ಅದೊಂದೇ ಜಾಗದಲ್ಲಿ ಮಾಡ್ತಿರಲ್ಲ, ಇವತ್ತು ಯಾಕೆ ಚೇಂಜ್ ಆಗಿದೆ ಅಂತ. ಇಲ್ಲ ಗೈಸ್, ಮನೆಗೆ ಬಂದಿದ್ದೀನಿ, ಅದಕ್ಕೆ ಚೇಂಜ್ ಆಗಿದೆ. ಯಾಕಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ಡೇಸ್ ಹಾಲಿಡೇ ಇದೆ. ಅದಾದಮೇಲೆ ಮನೇಲಿ ಸ್ವಲ್ಪ ಫಂಕ್ಷನ್ಸ್ ಇತ್ತು, ಅಣ್ಣನ ಮದುವೆ ಇತ್ತು, ಮತ್ತು ನಮ್ಮ ಅದಕ್ಕೆ ಮನೆ ಗೃಹಪ್ರವೇಶ ಆಯಿತು. ಸೊ ಅದಕ್ಕೆ ಬಂದೆ. ಅದಾದಮೇಲೆ May 4, 5, 6 ಹೇಳಿದ್ನಲ್ಲ ಗೈಸ್, ನಮ್ಮ ಕಾಲೇಜ್ ಫೆಸ್ಟ್ ಇದೆ ಬಂದ್ಬಿಟ್ಟು. ಸೊ May 4 ಕಲ್ಚರಲ್ಸ್ ಇರುತ್ತೆ, ಅದು ಈವ್ನಿಂಗ್ ಇರುತ್ತಲ್ಲ. ಸೊ May 4 ನಾನು ಮನೆ ಬಿಡ್ತೀನಿ ಮಧ್ಯಾಹ್ನ. ಆಮೇಲೆ ಅದಕ್ಕೆ ಮನೆ ಗೃಹಪ್ರವೇಶ ಸಂಡೇ ಮತ್ತು ಮಂಡೇ ಇರೋದು. ಆ್ಯಂಡ್ ಅಣ್ಣನ ಮದುವೆ ಸ್ಯಾಟರ್ಡೆ ಸಂಡೇ ಇದೆ. ಅದಾದಮೇಲೆ ಇದೇ ನನ್ನ ರೂಮ್ ಗೈಸ್. ನಾನು ರೂಮ್ ಟೂರ್ ಅಂತೂ ಮಾಡಲ್ಲ, ಮೆಸ್ಸಿ ಆಗೇನಿಲ್ಲ. ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಇನ್ನೂ ಅರೇಂಜ್ ಮಾಡಿಲ್ಲ. ಏನೇನೋ ಅರೇಂಜ್ ಮಾಡಿದ್ಮೇಲೆ ಈ ಸೆಮ್ ಮುಗಿದ್ಮೇಲೆ ಹಾಲಿಡೇಸ್ ಇರುತ್ತಲ್ಲ, ಆಗ ಅರೇಂಜ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ, ಹೋಮ್ ಟೂರ್ ಮತ್ತು ರೂಮ್ ಟೂರ್ ಗೈಸ್. ಅದಾದಮೇಲೆ ಅಮ್ಮ ಎಣ್ಣೆ ಹಚ್ಕೊಟ್ರು. ಆದಮೇಲೆ ಗೈಸ್ ಇವತ್ತು ತಿಂಡಿ ದೋಸೆ ಮತ್ತು ಮಟನ್ ಸಾಂಬಾರು ಚೆನ್ನಾಗಿ ತಿಂತೀನಿ ಗೈಸ್. ಮನೆಗೆ ಬಂದರೆ ಮಾತ್ರ ಮೇ ಬಿ ನಾನು ದಪ್ಪ ಆಗಿಬಿಟ್ಟೆ ಹೋಗ್ತೀನಿ ಗೈಸ್, ಅಷ್ಟು ತಿಂತೀನಿ. ನಿನ್ನೆ ಒಂದು ಫುಲ್ ಬಾರಿಸಿದ್ದೀನಿ ನೈಟ್ ಬಂದುಬಿಟ್ಟು. ಇವಾಗಲೂ ಸರಿಯಾಗಿ ತಿಂತೀನಿ. ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಅವಳು ಬೆಂಗಳೂರಲ್ಲೇ ಓದ್ತಾ ಇರೋದು. ಬಟ್ ನಮಗೆ ಮೀಟ್ ಮಾಡೋಕ್ಕಾಗಲ್ಲ ಗೈಸ್, ಕಾಲೇಜ್ ಟೈಮಿಂಗ್ಸ್ ಬೇರೆ ಇರುತ್ತೆ. ನಾವು ಹೋಗಿ ಆಲ್ರೆಡಿ 7 to 8 ಮಂತ್ಸ್ ಆಗಿದೆ ಬೆಂಗಳೂರಿಗೆ, ಬಟ್ ಇಲ್ಲಿವರೆಗೂ ಮೀಟ್ ಮಾಡೋದು ಒಂದೇ ಸಲ. ಸೊ ಇವತ್ತು ಸಿಗ್ತೀನಿ ಅಂದಿದ್ದಾಳೆ ಇಲ್ಲೇ. ಅವಳನ್ನ ಮೀಟ್ ಮಾಡಿ ಅದಾದಮೇಲೆ ನಂದು ಬಟ್ಟೆಗಳೆಲ್ಲ ಸ್ಟಿಚಿಂಗ್ ಮಾಡಿಸ್ಬೇಕು ಗೈಸ್, ಬಿಕಾಸ್ ಮದುವೆ ಇದೆಯಲ್ಲ ನಾಳೆ. ಅದಾದಮೇಲೆ ಅಮ್ಮನ ಜೊತೆ ಶಾಪಿಂಗ್ ಹೋಗಬೇಕು ಗೈಸ್. ಇದು ನನ್ನ ಫಸ್ಟು ಟ್ರೈಪಾಡ್ ಗೈಸ್. ಇದು ನಾನು ತೊಗೊಂಡಿದ್ದಲ್ಲ, ನನ್ನ ಫ್ರೆಂಡ್ ಕೊಡಿಸಿದ್ದು. ನಾನು 9th ಅವಳಿಗೆ ಹೇಳಿದೆ ಗೈಸ್, ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಅವಾಗ ನನಗೆ ಫಸ್ಟ್ ಟ್ರೈಪಾಡ್ ಅವಳೇ ಗಿಫ್ಟ್ ಮಾಡಿದ್ದು. ಇನ್ನೂ ಇಟ್ಕೊಂಡಿದ್ದೀನಿ ಗೈಸ್, ಮುರಿದೋಗಿದೆ, ಬಟ್ ಸ್ಟಿಲ್ ಇನ್ನೂ ಇಟ್ಕೊಂಡಿದ್ದೀನಿ ಮೆಮೊರಿಗೆ. ಆ್ಯಂಡ್ ಅವಳು ನನಗೆ 12 ಇಯರಿಂದ ಫ್ರೆಂಡ್ ಗೈಸ್. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವಳು ನನಗೆ ಫ್ರೆಂಡು ಗೈಸ್. ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಒಂದೇ ಸ್ಕೂಲ್, ಒಂದೇ ಕಾಲೇಜಲ್ಲಿ ಓದಿರೋದು. ಬಟ್ ಇಂಜಿನಿಯರಿಂಗ್ಗೆ ನಾವು ಡಿಫ್ರೆಂಟ್ ಸಿಟಿಗೆ ಹೋದೋ. ನಾನು ಬೆಂಗಳೂರಿಗೆ ಹೋದೆ, ಅವಳು ಮೈಸೂರಿಗೆ ಬಂದು. ಅವಳು ಇಂಜಿನಿಯರಿಂಗ್ ಫೀಲ್ಡ್ ಬಂದಿಲ್ಲ, ಅವಳು ಆರ್ಕಿಟೆಕ್ಟಿಗೆ ಹೋಗಿದ್ದಾಳೆ ಗೈಸ್. ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕವನ, ನಾವಿಬ್ಬರು 12 ಇಯರ್ಸಿಂದ ಫ್ರೆಂಡ್ಸ್ ಅಂತ. ಅವಳು ಇವತ್ತು ಸಿಗೋಣ ಅಂದಿದ್ದಾಳೆ. ಅವಳು ಇವತ್ತು ಬರ್ತಿದ್ದಾಳೆ ಮೈಸೂರಿಂದ, ನೆನ್ನೆ ಕಾಲೇಜ್ ಬಿಡೋದು ಲೇಟ್ ಆಯ್ತಂತೆ. ಸೊ ಅವಳನ್ನ ಮೀಟ್ ಮಾಡಬೇಕು ಇನ್ನು, ಬಸ್ ಸ್ಟ್ಯಾಂಡಲ್ಲಿ ಸಿಗೋಂದಿದ್ದಾಳೆ ಅಷ್ಟೇ ಗೈಸ್. ಅದಾದಮೇಲೆ ಬನ್ನಿ ಗೈಸ್, ತಿಂಡಿ ಮಾಡುವ. ತಿಂಡಿಗೆ ಅಮ್ಮ ಮಟನ್ ಸಾಂಬಾರಿದೆ. ಅದಾದಮೇಲೆ ದೋಸೆ ಇಟ್ಟು ತಗ್ದು ಮಡಗಿದ್ದಾರೆ, ದೋಸೆ ಹಾಕೋಬೇಕು. ಅಮ್ಮ ಪೂಜೆ ಮಾಡಬೇಕು, ಸೊ ನಾನೇ ದೋಸೆ ಹಾಕೋತೀನಿ. ಅದಾದಮೇಲೆ ಚಿತ್ರಾನ್ನ ಇದೆ. ಎಲ್ಲನೂ ತಿಂತೀನಿ ಗೈಸ್, ಒಂದು ಬಿಡೋಲ್ಲ, ಎಲ್ಲನೂ ತಿಂತೀನಿ. ನಾನು ಹೇಳೋದಲ್ಲ, ದಪ್ಪ ಆಗ್ಬಿಟ್ಟು ಹೋಗ್ತೀನಿ ಗೈಸ್ ಮನೆಗೆ ಬಂದರೆ ಗೈಸ್. ಈ ದೋಸೆಗಿಂತ ಈ ದೋಸೆ ಚೆನ್ನಾಗಿ ಬಂದಿದೆ. ಫಸ್ಟ್ ದೋಸೆ ಚೆನ್ನಾಗಿ ಬರೋಲ್ಲ ಗೈಸ್, ನಾನು ಹಾಕೋದು ಯಾವತ್ತೂ. ಅದಾದಮೇಲೆ ಓಕೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ತೆಗ್ದಾಕ್ತೀನಿ. ಓಕೆ ಗೈಸ್, ಈ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ಮಾಡ್ಕೊಂಡು ರೆಡಿಯಾಗಿ ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಚೆನ್ನಾಗಿ ತಿಂಡಿ ಮಾಡ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಎಚ್ಚರನೇ ಆಗಿಲ್ಲ. ಕೀರ್ತನೂ ಆಗಲೇ ಫೋನ್ ಮಾಡಿದ್ಲು ಎದ್ದು ರೆಡಿಯಾಗಿರು ಅಂತ. ನಾನು ನೋಡಿದ್ರೆ ಫುಲ್ ನಿದ್ದೆಗೆ ಹೊಂಟೋಗಿದೆ. ಈಗ ಆಲ್ರೆಡಿ ಫೋನ್ ಮಾಡಿದ್ದಾಳೆ, ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ಅಂತ. ಈಗ ಅವಳನ್ನ ಕರ್ಕೊಬಂದು ಮನೆಗೆ ಬಿಡಬೇಕು. ಇಲ್ಲಿ ಮನೆ ಹತ್ರ ಬಿಟ್ಟರೆ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ನಾನು ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ರೆಡಿ ಆಗ್ತೀನಿ. ಗೈಸ್ ರೆಡಿ ಆದೆ ನೋಡಿ, ಯಾರು ಬಂದಿದ್ದಾರೆ, ಎಷ್ಟೊಂದು ದಿನ ಆದಮೇಲೆ ಬಂದಿದ್ದಾರೆ. ಮೊದಲು ನಾನು ವೀಡಿಯೋಸ್ ಮಾಡ್ತೀನಲ್ಲ, ಅವಾಗ ಬರ್ತಿದ್ಲು ನೋಡಿ. ಹಳೆ ವೀಡಿಯೋಸ್ ನೋಡಿ, ತುಂಬ ಹಳೆ ವೀಡಿಯೋಸಲ್ಲಿದ್ದಾಳೆ. ನೀನು ಅದೇ ಇವರೆಲ್ಲ ಮಾತಾಡೋಲ್ಲ, ಸಪೋರ್ಟೇ ಮಾಡಲ್ಲ ಗೈಸ್. ಅದಾದಮೇಲೆ ಇವತ್ತು ನಾವು ಈ ಕಡೆ ಬಾ, ನಾವು ನಮ್ಮ ಮ್ಯಾಮ್ಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ. PU ಅಲ್ಲಿ ಮ್ಯಾಕ್ಸ್ ತೊಗೋತಿದ್ರು ಭವ್ಯ ಮ್ಯಾಮ್ ಅಂಟಿ, ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ ನಾವಿಬ್ರು. ಅವ್ರಿಗೆ ಗೊತ್ತಿಲ್ಲ, ನಾವು ಫೋನ್ ಮಾಡಿದ್ದು ಮನೇಲಿ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಅವ್ರಂದ್ರು 1 week ಫ್ರೀ ಇರ್ತೀನಿ ಅಂತ. ನಾವೇನು ಅಂದಿದ್ದೀವಿ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ, ಮಾಲಲ್ಲಿ ಸಿಕ್ಕಿದ್ದೀವಿ ಮ್ಯಾಮ್ ಅಂತ ಅಂದಿದ್ವಿ. ಸೊ ಈಗ ಅವ್ರಿಗೆ ಸರ್ಪ್ರೈಸ್ ಮಾಡೋಣ. ಈಗ ಗೈಸ್, ನಾನು ಕವನ ಬರ್ತಡೆ ಅಂತ ಹೇಳಿದ್ನಲ್ಲ, ಅವಳು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಳೆ. ಅವಳು ಬರ್ತಡೇ ಆಗಿ Jan 29 ಆಗಿದ್ದು, ಈಗ ಆಲ್ರೆಡಿ 2 months ಆಗಿದೆ. ನಾನು ಇವಾಗ ಗಿಫ್ಟ್ ಕೊಡ್ತಾ ಇದ್ದೀನಿ, ಅವಳು ಸಿಕ್ಕೇ ಇರಲಿಲ್ಲ. ಇವಾಗ ನಾವು ಹೋಗ್ತಾ ಇದೀವಿ ನಮ್ಮ ಮ್ಯಾಮ್ ಮನೆಗೆ. ಹೋಗ್ಬೇಕು ಇವಾಗ. ಇವ್ರಿಗೆ ಗೇಟ್ ತೆಗಿಬೇಕು. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ಅಲ್ಲಿ ಮನೆಗೆ ಹೋಗಿ ಸಿಗ್ತೀವಿ. ಇದೇನೇ ಆ ಕಡೆಯಿಂದ ಹಾಕೋರೆ. ಗಿಫ್ಟ್ ಎತ್ಕೊ, ಹಂಗೆ ಬಿಡ್ಬೇಡ. ಒನ್ ಅಂಡ್ ಓನ್ಲಿ ಫ್ರೆಂಡ್. ಯಾಕೆ ಬಂದ್ಬಿಡು, ಅವಳ ಆಮೇಲೆ ನಾನ್ ಫಸ್ಟ್ ಫ್ರೆಂಡು. ಹೌದು ಹೌದು. ಅದೇನೋ ಕೊಡ್ತಿದ್ದಲ್ಲ, ಬೇಗ ಕೊಡು, ಹೋಗ್ಬೇಕು. ಧನ್ಯವಾದಗಳು, ಚೆನ್ನಾಗಿದೆ. ಬಾಯ್. ಇವರು ಫ್ರೆಂಡ್ಸ್. ಬಾಯ್ 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 ಗೈಸನು, ಬಾಯ್ ಗೈಸನ್. ಮಿಕ್ಸ್ ತಗೋ ಎಲ್ಲ. ನನಗೆ ಸೆಲೆಕ್ಟ್ ಮಾಡಕ್ ಬರಲ್ಲ, ನೀನೇ ಸೆಲೆಕ್ಟ್ ಮಾಡು. ಚೆನ್ನಾಗಿರೋದು ಹಾಕಿ ಅಂಕಲ್.
ಎರಡು ದಾಳಿಂಬೆ ಎರಡು ಚಾಯ್ನ ಬೇಡ ಚಾಯ್ರ ದಾಕ್ಷೆ ಬಾಳೆಹಣ್ಣು ತಗೋ ಗೈಸ್ ಇವಾಗ ಮಿಕ್ಸ್ ಫ್ರೂಟ್ ತಗೊಂಡಿದೀವಿ ಏನೇನು ಅಂತಾನೆ ಗೊತ್ತಿಲ್ಲ ಅಂಗಡಿಗೆ ಹೋದೋ ಹಾಕಿದಾರೆಲ್ಲ ಅನುಭವ ಕವಿತೆ ಆತ್ಮಾನುಸಂಧಾನ ಗೈಸಿಗೆ ಯಾವುದೋ ರೋಡಿಗೆ ಕರ್ಕೊಂಬಂದೋಳೆ ಇದೇ ಮನೆ ಇರ್ಬೋದು ಅನಿಸ್ತಿದೆ ಗೈಸ್ ಮನೆ ಸಿಕ್ತು ಯಾರನ್ನೋ ಕೇಳ್ದೋ ಒಬ್ರು ತಾತನ ಇದೆ ಅಂತ ಹೇಳಿದ್ರು ಈಗ ಹೋಗ್ತಾ ಇದೀವಿ ಮಾತಾಡಿದೀನೋ ಮಾತಾಡೆ ನೀನ್ ಮಾತಾಡೆ ಏನು ನೋ ಕಮೆಂಟ್ಸ್. ಗೈಸ್ ಮನೆ ಫುಲ್ ಜನ ಇದಾರೆ ಈಗ ಹೆಂಗ್ ಹೋಗಿ ಬ್ಲಾಗ್ ಮಾಡೋಣ ನಾನು ಗೈಸ್ ಅದೆಲ್ಲ ಬ್ಲಾಗ್ ಮಾಡಲ್ಲ ಜಾಸ್ತಿ ಜಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಸೈಡಲ್ಲಿ ನಿಲ್ಸೋಣ ಫುಲ್ ಮುಂದೆ ನಿಲ್ಸೋಣ ಗಾಡಿ ಫುಲ್ ಮುಂದೆ ನಿಲ್ಸೋಣ ಬಾ ಹೋಗೋಣ ಬಾ ಸರ್ಪ್ರೈಸ್ ಫ್ರೂಟ್ಸ್ ತಗೊಳ್ಳಲೇ ಹೋಗ್ತಾ ಇದೀವಿ ಗೈಸ್ ರಾಂಗ್ ಮನೆಗೆ ಬಂದ್ಬಿಟ್ಟಿದ್ದೀವಿ ಎಲ್ಲ ಇವಳು ಪ್ರಭಾವ ಗೈಸ್ ನೋಡಿ ಇಲ್ಲಿ ಗೇಟ್ ಓಪನ್ ಆಗಿದೆ ನೋಡಿ ಕಾಲೇಜ್ ಅದೇ ಮನೆ ಏನು ಇವ್ರು ನಮ್ಮ ಮ್ಯಾಮ್ ಮೊದಲು ಗೈಸ್ ಇದು ನನ್ನ ಹೆಸರು ಮರ್ತೋಗಿಲ್ಲ ಹರ್ಷಿತಾ ಫ್ರೆಂಚ್ ಫ್ರೈಸ್ ಕೊಡ್ತಿದ್ದಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ನಕ್ಕೆ ಹೋಗಿದ್ದಲ್ಲ ನಾವು ಹರ್ಷಿತಾ ಅಕ್ಕ ಬಾಯ್ ನನಗೆ ನಾನು ಮಾತಾಡು ಅಂತಾಳೆ ನಾನು ಏನ್ ಮಾತಾಡೋಣ. ಗೈಸ್ ಇವಾಗ ನಾವು ಇನ್ನೊಬ್ರು ಮನೆಗೆ ಹೋಗ್ತಾ ಇದೀವಿ ಮೀನ್ಸ್ ಇನ್ನೊಬ್ರು ಟೀಚರ್ ಮನೆಗೆ ನಮ್ಗೆ ಕೆಮಿಸ್ಟ್ರಿ ತಗೋತಿದ್ರು ಹೇಳೆ ಯಾರು ಅಂತ ನಮ್ ಶ್ವೇತಾ ಮ್ಯಾಮ್ ಅವ್ರು ಶ್ವೇತಾ ಮ್ಯಾಮ್ ಮನೆಗೆ ಹೋಗ್ತಾ ಇದೀವಿ ಮನೆ ಅವ್ರದ್ದು ಗೊತ್ತಿಲ್ಲ ಈಗ ಮ್ಯಾಮ್ ಹತ್ರ ಕೇಳ್ಕೊಂಡಿದ್ದೆ ಅವರು ಬರ್ತಿದಾರಂತೆ ಸೊ ಫಸ್ಟ್ ನಾವು ಹೋಗೋಣ ಫೇವ್ರೆಟ್ ಮ್ಯಾಮ್ ಶ್ವೇತಾ ಮ್ಯಾಮ್ ನನಗೆ ಕೆಮಿಸ್ಟ್ರಿ ಇಷ್ಟ ಆಗೈತೆ ಅದಕ್ಕೆ ನನ್ನ ಫೇವ್ರೆಟ್ ಮ್ಯಾಮ್ ಗೈಸ್ ಒಬ್ಬಿಟ್ಟು ತಿನ್ನಕ್ಕೆ ಕೂತಿದ್ದಾಳೆ ಕೀರ್ತನ ಗೈಸ್ ಮನೆಗೆ ರೀಚ್ ಅದು ಅದಾದಮೇಲೆ ಒಬ್ರು ಮನೇಲಿ ಏನು ಕೊಟ್ಟರು ಮ್ಯಾಮು ಸ್ವೀಟ್ ಮತ್ತೆ ಖಾರ ಕೊಟ್ಟರು ಇನ್ನೊಬ್ರು ಮನೇಲಿ ಒಬ್ಬಟ್ಟು ಕೊಟ್ಟರು ನಾನು ಒಬ್ಬಟ್ಟು ತಿನ್ನಲ್ಲ ನನ್ನ ಫೋನ್ ನೀನು ಎತ್ಕೋತೆ ಒಬ್ಬಟ್ಟು ಮತ್ತೆ ನಿಂಬೆಹಣ್ಣು ಜ್ಯೂಸ್ ಕೊಟ್ಟರು ಇವಳೊಂದು ಡೈಲಾಗ್ ಹೇಳಿದ್ಲು ನಾನು ಒಬ್ಬಟ್ಟು ತಿನ್ನಲ್ಲ ಅಂದಿದ್ಕೆ ಏನಂದ್ರೆ ಏನಂದಲ್ಲ ಅದು ನಾನು ವಿಷ ಕೊಟ್ಟರು ನಾನು ವಿಷ ಕೊಟ್ಟರು ನೀನ್ ತಿನ್ಬೇಕು ಫ್ರೆಂಡ್ಶಿಪ್ ಲೆವೆಲ್ ಎತ್ತು ತೋರಿಸಿದೆ ಇವ್ರ ಮನೆಗೆ ಬಂದ್ಬಿಟ್ಟು ನಾನೇ ಹುಡುಗುಟ್ಟ ಹಾಕಾಡ್ತಾ ಇದ್ದೀನಿ ಎಂತ ಒಳ್ಳೆ ಫ್ರೆಂಡು ಏನೋ ಊಟನೂ ಹಾಕೊಳಕ್ ಬರಲ್ಲ ನಂಗೆ ಊಟ ಹಾಕೊಳಕ್ ಬರುತ್ತೆ ಗೈಸ್ ನಮ್ಮ ಎಂಟ್ರಿ ಕೊಡ್ತಿದ್ದಾರೆ ಈಗ ಏನೇನು ತಿಂದು ಗೊತ್ತಾ ಒಬ್ರು ಮ್ಯಾಮ್ ಮನೆಗೆ ಹೋದೋ ಸ್ವೀಟ್ ತಿಂದೋ ಅದಾದ್ಮೇಲೆ ಅಮ್ಮ ಏನು ಕೊಟ್ರೆ ಚೋಚ ಕೊಟ್ರು ಶ್ವೇತಾ ಮ್ಯಾಮ್ ಮನೆಗೆ ಹೋಗಿದ್ದೋ ಒಬ್ಬಟ್ಟು ಓ ನಾನು ಒಬ್ಬಟ್ಟು ತಿನ್ನಲ್ಲ ಬೇಕಾದ್ರೆ ನೋಡು ನಮ್ಮ ಅಮ್ಮಗೆ ಗೊತ್ತು ತಿಂದ ಅಂತ ಹೇಳ್ತಾರೆ ಇವ್ಳಿಗೆ ಒಂದು ಹಾಕ್ಸ್ಕೊಂಡು ಅರ್ಧ ತಿಂದು ಯಾಕೆ ಇಬ್ರಿಗೂ ನಿನಗೆ ಅವಳು ಅಷ್ಟು ತಿಂತಾಳೆ ಇನ್ನೊಂಚೂರು ಹಾಕೊಂಬೋಳು ಪೀಸ್ ಹಾಕ್ಬೇಡಿ ಒಂದು ಹಾಕ್ಸ್ಕೊಮ್ಮ ಎರಡು ಅವ್ಳು ಪೀಸ್ ತಿನ್ನಲ್ಲ ಕಣಮ್ಮ ನಿಜ ಅವ್ಳು ಪೀಸ್ ತಿನ್ನಲ್ಲ ಕಣಮ್ಮ ಬಿರಿಯಾನಿ ಯಾವ್ದು ತಗೊಂಡ್ರೆ ನಾವಿಬ್ರು ಗೈಸ್ ಬಿರಿಯಾನಿ ರೈಸ್ ನಾನ್ ಪೀಸ್ ತಿಂತೀನಿ ಇವಳು ರೈಸ್ ತಿಂತಾಳೆ ಅವ್ಳು ಪೀಸ್ ತಿನ್ನಲ್ಲ ಗೈಸ್ ಇಂಥವ್ರು ಇದಾರೆ ಯಾರಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಪೋಸ್ಟ್ ಬೇರೆ ಬಿರಿಯಾನಿದು ಐ ಲವ್ ಬಿರಿಯಾನಿ ಅದು ಬರೀ ಬಿರಿಯಾನಿ ರೈಸ್ ಇನ್ಸ್ಟಾಗ್ರಾಮ್ ರೀಪೋಸ್ಟ್ ಮಾಡಿದೀನಿ ಬಿರಿಯಾನಿ ಹಾ ಮತ್ತೆ ಬಿರಿಯಾನಿ ಇಷ್ಟ ಬಿರಿಯಾನಿಲಿರೋ ಪೀಸ್ ಇಷ್ಟ ಇಲ್ಲ ಅಲ್ಲ ಪೀಸೇ ಇಷ್ಟ ಇಲ್ಲ ಅವ್ಳಿಗೆ ಗೈಸ್ ಮಟನ್ ಬಿರಿಯಾನಿಲೂ ಮಟನ್ ಇಷ್ಟ ಇಲ್ಲ ಮಟನ್ ಬಿರಿಯಾನಿ ಮಟನ್ ಇಷ್ಟ ರಿಯಾಕ್ಷನ್ ಕೊಡು ಎತ್ಕೊಂಡು ಇಟ್ಕೊ ಗೈಸ್ ತಲೆ ತಿಂದಿದ್ದಾಳೆ ಇವಳು ಟೇಸ್ಟ್ ಹೆಂಗಿದೆ ಎಲ್ಲ ಟೀಚರ್ಸು ಕೀರ್ತನಂಗೆ ಏನಂತ ಹೇಳಿರ್ತಾರೆ ಹೋದಾಗ ಏನಂತ ಹೇಳಿರ್ತಾರೆ ತಿನ್ನು ದಪ್ಪ ಆಗು ಅಂತ ನನ್ಗೇನು ಹೇಳಿರ್ತಾರೆ ದಪ್ಪ ಆಗಿದ್ಯಾ ತಿನ್ಬೇಡ ಅವಳಿಗೆ ಎಲ್ಲ ಹೋದ್ರು ಈ ಸಣ್ಣ ಆಗಿದ್ಯಾ ನಾನು ದಪ್ಪ ಆಗಿದ್ಯಾ ಬೆಳಿಗ್ಗೆ ನೋಡಿದ್ರೆ ದಿವ್ಯಾ ಆಂಟಿ
ಸಣ್ಣ ಆಗಿದ್ಯಾ ಅಂತವ್ರೆ, ಇವ್ರು ನೋಡಿದ್ರೆ ಒಬ್ರು ದಪ್ಪಾಗಿದ್ರ ಅಂತಾರೆ. ದಪ್ಪಾಗಿದ್ದೀನಾ? ಇವಳು ಅವಳು ಎಷ್ಟು ಎದ್ದು ಇವಳ್ದ ನಂದಾ? ನಾನು ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ. ಕರೆಕ್ಟ್ ಮುಖ ಎಲ್ಲ ಸೌದೋಗ್ಬಿಟ್ಟಿದ್ದಾನೆ, ಯಾಕೋ ಊಟನೇ ಇಲ್ಲ ಗೈಸ್. ಅದಾದಮೇಲೆ ನಮ್ಮಮ್ಮ ಒಂದು 4-5 ಜೊತೆ ಹೊಸ ಬಟ್ಟೆ ಕೊಡಿಸ್ತವ್ರೆ. ಒಂದು 4-5 ಸಾವಿರ ಬಿಲ್ ಹಾಕ್ಸ್ತೀನಿ ಇವತ್ತು ಬರ್ತಡೆಗೆ. ಅದಾದಮೇಲೆ ಕೀರ್ತನನ್ನು ಗಿಫ್ಟ್ ಕೊಡಿಸ್ತೀನಿ ಅಂದೊಳ್ಳೆ, ಮುಂದೆ ಸಿಕ್ಕಲ್ಲ, ಆಮೇಲೆ ಲೇಟ್ ಆಗುತ್ತೆ, ಮುಂದೆ ಬರ್ತಡೆಗೆ ಇನ್ನು ಬೆಂಗಳೂರಲ್ಲಿ ಇರ್ತೀವಲ್ಲ ಸಿಗಲ್ಲ ಅಂದ್ಬಿಟ್ಟು ಇವಾಗಲೇ ಗಿಫ್ಟ್ ಕೊಡಿಸ್ತೀನಿ ಬಾ ಅಂತಿದ್ಲು. ಏನ ಅದೇನು ನಿಜನಾ? ಸರಿ ಗೈಸ್, ನಿಜ ಅಂತೆ. ನಿಜ ಕಣ, ಹಾಂ ಆಯಿತು ನಡಿ. ಆಯ್ತು ಗೈಸ್, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಷ್ಟೇ ಗೈಸ್, ಅಷ್ಟೇ. ನೋ ಕಮೆಂಟ್ಸ್. ಇವಳೇನು ಹೇಳಿದ್ರು ಕೇಳ್ತೀನಿ, ಹಾಂ ಕೇಳ್ತಾಳೆ. ಇವಳೇನು ಮಾಡೋಂದ್ರು ಮಾಡ್ತೀನಿ. ಇವಳು ಬರ್ತಡೇ ಗಿಫ್ಟ್ ಎಲ್ಲ ಕೇಳಿ, ಇವಳಿಗೊಂದು ಬರ್ತಡೇ ಗಿಫ್ಟ್ ತೊಗೊಂಡಿದ್ದೆ ಗೈಸ್. ಯಾವಾಗ ಲಾಸ್ಟ್ ಇಯರ್ ಆಗಸ್ಟಲ್ಲಿ ಆಗಿರೋದು. ಅವಳಿಗೊಂದು ಫ್ರೇಮ್ ಮಾಡಿದೆ, ನಾನೇ ಮಾಡಿದೆ. ಅದೇ ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ, ಇನ್ನೂ ಗಿಫ್ಟೇ ಕೊಟ್ಟಿಲ್ಲ ಲಾಸ್ಟ್ ಇಯರ್ದು. ಸೊ ಹಂಗಂತ ನನ್ನ ಬರ್ತಡೇ ಗಿಫ್ಟ್ ಕೊಡಲ್ಲ ಅಂತಲ್ಲ, ಕೊಡ್ತಾಳೆ ಈ ಸಲ. ಈಗಲೇ ಕೊಡಿಸ್ತೀನಿ ಅಂದಿದ್ದಾಳೆ. ಫುಲ್ ಹೈ ಎಕ್ಸ್ಪೆಕ್ಟೇಷನ್ಸ್ಗೆ ಹೋಗ್ಬಿಟ್ಟವಳೆ. ಇಲ್ಲ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಇನ್ನು ಮನೆಗೆ ಬರಲ್ಲ ಅಂದರೆ ಇನ್ನೂ 20 ಡೇಸ್ ಆಗುತ್ತೆ. ಅಷ್ಟೊತ್ತಿಗೆ ಅವಳು ಬಿಲ್ ಪೇ ಮಾಡೋದು. ಗೈಸ್, ಈಗ ನಾವು ನಮ್ಮ ಅಣ್ಣನ ಅಂಗಡಿಗೆ ಬಂದಿದ್ದೀವಿ. RK ಫ್ಯಾಷನ್ ಅಂದ್ಬಿಟ್ಟು ನಾಮಂಗಲದಲ್ಲಿ ಹೊಸ ಅಂಗಡಿ ಓಪನ್ ಮಾಡಿದ್ದಾನೆ. ನನ್ನ ದುಡ್ಡು ಕೊಟ್ಟು ಕರ್ಕೊಂಬಂದಿರೋ ಕ್ಯಾಮ್ರಾ. ನೋಡಿ ಗೈಸ್, ಯಾರಾದ್ರು ಕೇಳು. 7,000 ನಾನು ಹೇಳ್ತೀನಿ ಕೇಳು ಗೈಸ್. ಇನ್ಮೇಲೆ ಕೃಷ್ಣನ್ ಅಂಗಡಿಗೆ ಬನ್ನಿ, KSRTC ಬಸ್ ಸ್ಟ್ಯಾಂಡ್ ಆಪೋಸಿಟು. ಎಲ್ಲರೂ ಬಂದ್ಬಿಡಿ, ಎಲ್ಲ ಥರ ಬಟ್ಟೆ ಸಿಗುತ್ತೆ. ಹಾಂ, ಅಲ್ಲಿ ತೋರಿಸ್ತೀನಿ, ವಿಡಿಯೋ ಮಾಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡ. ನಿಂಗೆ ಕಾಲ್ ಮಾಡ್ತಾರೆ ಗೈಸ್, ಇವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಬಂದ್ಬಿಡಿ. ಎಲ್ಲ ಥರ ಡ್ರೆಸ್ ಅವೈಲೇಬಲ್ ಇದೆ, ಗರ್ಲ್ಸ್ ಬಾಯ್ಸ್. ಲೊಕೇಶನ್ ಹಾಕ್ತೀನಿ ಬಿಡಿ ಗೈಸ್. ಫುಲ್ ಮಳೆ ಬರ್ತಿದೆ, ಹೊರಗಡೆ ಹೋಗಿ ಲೊಕೇಶನ್ ತೋರ್ಸೋಕ್ಕಾಗಲ್ಲ. ಲೊಕೇಶನ್ ಹಾಕ್ತೀನಿ. ಮಳೆ ಬರ್ತಿದೆ, ಸುಮ್ಮನೆ ನಿಂಗೆ ಅರ್ಥ ಆಗಲ್ಲ. ನೀನು ನೋಡೋಂಥವ್ರದ್ದೆಲ್ಲ ವ್ಲಾಗ್ ಕ್ರಿಂಜು, ನಂದು ನೋಡು ಬೆಸ್ಟ್ ವ್ಲಾಗ್. ಏನ್ ಗೊತ್ತಾ, ತಂಗಿಂದಿರು ಏನು ಮಾಡಿದ್ರು ಅಣ್ಣಂದಿರ್ಗೆ ಕ್ರಿಂಜ್ ಥರ ಕಾಣುತ್ತೆ. ಅದೇ ಬೇರೆ ಹುಡುಗಿರು ಮಾಡಿದ್ರೆ ಅಲ್ವೇನೆ? ಅಲ್ಲ, ಏನೇ ತಂಗಿಂದಿರು ಮಾಡಿದ್ರೆ ಅಣ್ಣಂದಿರ್ದು ಏನು ರಿಯಾಕ್ಷನ್ ಇರುತ್ತೆ? ಚೆನ್ನಾಗಿರಲ್ಲ ಅಂತ ತಾನೆ ಅಣ್ಣಂದಿರು. ನಿಜ ಹೇಳ, ನಿನ್ಗೆ ಅನ್ಸಿಲ್ವಾ? ಆದ್ರೆ ಅದೇ ಬೇರೆ ಹುಡುಗಿರು ಮಾಡಿದ್ರೆ ಈ ಥರ ವ್ಲಾಗು ಫುಲ್ಲು ಲವ್ ಕ್ರಶ್ ಆಗ್ಬಿಡುತ್ತೆ ನಿನಗೆ ಗೈಸ್. ಇಲ್ಲಿ ಬಂದು ಶಾಪಿಂಗ್ ಮಾಡಿದ್ರೆ 2000 ಪ್ಲೇಸ್ ಮಾಡಿದ್ರೆ RCB ಜರ್ಸಿ ಫ್ರೀ ಗೈಸ್. ಗೈಸ್ 2000 ಪ್ಲೇಸ್ ಬಿಲ್ ಮಾಡಿ ಇಲ್ಲಿ ಬಂದು RCB ಜರ್ಸಿ ಫ್ರೀಯಾಗಿ ಕೊಡ್ತಾರೆ ಗೈಸ್. ಓಕೆನಾ? ಓಕೆ ಗೈಸ್, ಬಟ್ಟೆ ತೊಗೊಳ್ಳೋಣ ಅಂತ ಬಂದರೆ ಎಷ್ಟು ಜೋರು ಮಳೆ. ಇರಿಟೇಟ್ ಮಾಡ್ತಾಳೆ ಗೈಸ್ ಅಂತಾಳೆ ಅಷ್ಟೇ. ಇರಿಟೇಷನ್ ನೀನು. ನನ್ನ ಬರ್ತಡೇ ಗಿಫ್ಟ್ ಆನ್ ದ ವೇ ಇದೆ. 22ಗೆ ಲ್ಯಾಂಡ್ ಆಗುತ್ತೆ ನೋಡು. 22ಗೆ ನೋಡಲಿ ಹಿಂಗಾಳಿ ನೋಡು ಗೈಸ್. ಬಟ್ಟೆ ತೊಗೊಳ್ಳೋಣ ಅಂತ ಬಂದರೆ ಮಳೆ ಸಿಗಾಕೊಂಡಿದ್ದೀವಿ, ಎಷ್ಟು ಜೋರು ಮಳೆ ಬರ್ತಿದೆ. ಗೈಸ್, ಆನೆಕಲ್ಲು ಗೈಸ್, ನೋಡಿ ಗೈಸ್ ಆನೆಕಲ್ಲು. ಓಕೆ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ತೋ, ಜೋರು ಮಳೆ ಇಲ್ಲಿ. ಈಗ ಕೀರ್ತನನ ಬಸ್ ಸ್ಟ್ಯಾಂಡಿಗೆ ಬಿಡಕ್ಕೆ ಬಂದಿದ್ದೀನಿ. ಬಸ್ ಹತ್ಕೊಂಡು ಅವ್ರ ಊರಿಗೆ ಹೋಗ್ತಾಳೆ. ಎಲ್ಲರೂ ಬಾಯ್ ಹೇಳ್ಬಿಡಿ ಗೈಸ್, ಬಾಯ್ ಗೈಸ್. ನಮ್ಮ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ತೋರಿಸ್ತೀನಿ ಇರಿ ಗೈಸ್. ನಾಗಮಂಗಲದ ಬಸ್ ಸ್ಟ್ಯಾಂಡ್ ಎಷ್ಟು ಜೋರಾಗಿ ಮಳೆ ಬಂದಿದೆ ಅಂತೆಲ್ಲ ಗೊತ್ತಾಗುತ್ತೆ. ನೋಡಿ ಗೈಸ್, ನಾನೇ ನಿಂದು ಹೋಗಿದ್ದೀನಿ ನೋಡಿ ಗೈಸ್, ನಮ್ಮ ನಾಗಮಂಗಲ ಬಸ್ ಸ್ಟ್ಯಾಂಡ್. ಏನ ಜಾತ್ರೆ ಇಲ್ಲ ಗೈಸ್, ಚೆನ್ನಾಗಿರುತ್ತೆ. ಮಳೆ ಬಂದ್ರೆ ಮಾತ್ರ ನೋಡಕ್ಕಾಗಲ್ಲ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಮನೆಗೆ ಹೋಗ್ತಿದ್ದೀನಿ ನಾನು. ಬಾಯ್. ಇನ್ನ 1 ವರ್ಷ. ನೀವೇ ನೋಡ್ಬೋದು ಹೆಂಗ್ ಮಳೆ ಬಿದ್ದಿದೆ ಅಂತ, ಫುಲ್ ಜೋರು ಗೈಸ್.
ನಾನು ಫುಲ್ಲು ಅವ್ರ ಜೊತೆ ಎಲ್ಲಾದರೂ ಹೋಗೋಣ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಹೋಗಿಲ್ಲ. ಫುಲ್ ಜೋರು ಗೈಸ್ ಮಳೆ. ಹೀಗೆ ಹೆಂಗೋ ಅವಳಿಗೆ ಬಸ್ ಸಿಕ್ತು. ಬಂಗಾರ ಮೆಹಂದಿ ಏನ ಎಲ್ಲಿ ಮೆಹಂದಿ ತೋರಿಸಿ, ಎಲ್ಲಿ ಯಾರು ಹಚ್ಚಿದ್ದು? ಹಾಯ್ ಮಾಡಪ್ಪ. ಹಾಯ್ ಗಾಯ್ಸ್ ಹೇಳಿ. ಹಾಯ್ ಗಾಯ್ಸ್ ಮುಂಗೋರಿ. ಬಾ ಬೈಲಿ ಹೋಗೋಣ. ಗುಟ್ಟು ಗಾಯ್ಸ್, ನಮ್ಮ ಮನೆಗೆ ಯಶ್ಮಿಕಾ ಬಂದಿದ್ದಾಳೆ. ಯಾರು ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಯಶ್ಮಿಕಾ ಬಂದಿದ್ದಾಳೆ. ಇವತ್ತು ನಮ್ಮ ಮನೇಲಿ ಏನು ಮಾಡ್ತಾ ಇದೀವಿ ಗೊತ್ತಾ? ಬಿರಿಯಾನಿ. ಓಕೆ ಯಾವುದು ಹೇಳ್ತಾ? ಸರಿ, ನಮ್ಮಪ್ಪ ಹೇಳ್ತಂತ್ಯ. ಇದೆಲ್ಲ ಹಾಕೋಣ ಯೂಟ್ಯೂಬ್ಗೆ ಹಾಕೋಣ. ಇದೆಲ್ಲ ಯೂಟ್ಯೂಬ್ಗೆ ಹಾಕೋಣ. ಇವೆಲ್ಲ ಹಿಂಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇರೋದು. ಎಷ್ಟು ಯಾರ ಜೊತೆ ಬಂದೆ? ತಾತ ಇಲ್ಲಿ ಊರಲ್ಲೇ ಆಯ್ತಾ? ಮತ್ತೆ ಸರಿ ಯಶ್ವಿಕಾ, ಹೋಗಿ ಮಲ್ಕೊಂಡು ಆಮೇಲೆ ಎದ್ರಳಿಸಿ ಕಾಫಿ ಟೈಮ್ ಆಯ್ತಾ? ನಾನು ಮಲ್ಕೋತೀನಿ, ತಲೆನೋಯ್ತೈತೆ. ಬಾಯ್ ಮಾಡಿಬಿಡು. ಬಾಯ್ ಗಾಯ್ಸ್ ಅನ್ಬೇಕು. ಓಕೆ, ಹೋಗಿ ಮಲ್ಕೋತೀನಿಯಪ್ಪ ಯಶುಮ್ಮ. ಆಡೋಣ, ನಿನ್ನ ಜೊತೆ ಏನು ಆಟ ಆಡೋಣ? ಮಲ್ಕೊಂಡು ಬರ್ತೀನಿ, ತಲೆನೋಯ್ತಿದೆ. ಮಳೇಲಿ ನೆಂದಿದ್ದೀನಿ ನಾನು ಬಟ್ಟೆ ಅಂಗಡಿಗೆ ಹೋಗಿದ್ದೆ, ಹೋಗಿ ಮಳೇಲಿ ನೆಂದ್ಕೊಂಬಂದಿದ್ದೀನಿ, ತಲೆನೋಯ್ತೈತೆ. ಮಲ್ಕೋತೀನಿ, ಹೋಗಪ್ಪ. ಓಕೆನಾ? ತಾವಾಗೈತಲ್ಲ ಇರಲ್ಲ ನೋಡು. ಓಕೆ ಬಾಯ್. ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ. ನನ್ನ